ನಮ್ಮ ಪ್ರತಿಯೊಂದು ಬ್ಲಾಗ್ ನೋಡ್ತಾರಲ್ಲ ನಿಮ್ಗೇನು ಅನ್ಸುತ್ತೆ ಗೊತ್ತಿಲ್ಲ. ಗೈಸ್ ಇಲ್ಲಿ ಸುಧಾಮೂರ್ತಿ ಅವ್ರು ಬಂದಿದ್ದಾರೆ. ಸೊ ಇವಾಗ ಈ ಕಡೆನೇ ಬರ್ತಾ ಇದ್ದಾರೆ, ತೋರಿಸ್ತೀನಿ ರೀ. ಇಲ್ಲೇ ಬರ್ತಾವ್ರಲ್ಲ. ಹಾಯ್ ಮ್ಯಾಮ್. ಗೈಸ್ ನೋಡಿ, ಇದು ನನಗೆ ಅನ್ನೋನ್ ಪರ್ಸನ್ ಅವರು. ಸೊ ಇವತ್ತು ಅವ್ರ ಫಂಕ್ಷನ್ಗೆ ಹೋಗ್ತಾ ಇದ್ದೀನಿ, ಹೋಗಿ ಬರೋಣ ಅಂತ. ಸೊ ನಮ್ಮ ಫ್ರೆಂಡ್ ಒಬ್ಬರು ಬಂದಿದ್ದಾರೆ. ಅವರು ಹೆಂಗಂದರೆ ನನ್ನ ಬೆಸ್ಟ್ ಫ್ರೆಂಡ್ ಅನ್ಬೋದು ಆ್ಯಂಡ್ ಬೆಸ್ಟ್ ಸಬ್ಸ್ಕ್ರೈಬರ್ ಅನ್ಬೋದು. ಫೋನ್ ಮಾಡಿದ್ರೆ ಫೋನ್ ಎತ್ತುತ್ತಲ್ಲ ನೋಡಿ, ಸ್ನ್ಯಾಪ್ ಹಾಕಿದ್ದಾರೆ. ಈ ಸ್ನ್ಯಾಪ್ನ ಗೆಸ್ ಮಾಡ್ಕೊಂಡು ನಾವು ಹೋಗ್ತಾ ಇದ್ದೀವಿ ಎಲ್ಲಿದ್ದಾರೆ ಅಂತ. ಗೈಸ್ ಫೈನಲಿ ಮಾತಾಡಿಸಿದೆ ಅವ್ರನ್ನ. ಊಟ ಆಯ್ತಾ ಅಂತ ಕೇಳಿದೆ, ಜಸ್ಟ್ ಒಂದು ಸ್ಮೈಲ್ ಮಾಡಿದ್ರು. ಫಸ್ಟ್ ಟೈಮ್ ನಾನು ಅವ್ರನ್ನ ಹಿಂಗೆ ನೋಡಿ, ಅಂದರೆ ಫಸ್ಟ್ ಟೈಮ್ ಈ ಥರ ನಾನು ನೋಡಿದೆ ಅವ್ರನ್ನ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಗೈಸ್ ಇವತ್ತು ನಾನು ಒಂದು ಬೀಗ್ ರೂಟಿಗೆ ಹೋಗ್ತಾಯಿದ್ದೀನಿ ನಮ್ಮ ಚಿಕ್ಕಮ್ಮನ ಜೊತೆ. ಸೊ ನಮ್ಮ ಚಿಕ್ಕಮ್ಮನ ಫ್ರೆಂಡ್ ಅವರು. ನಮ್ಮ ಚಿಕ್ಕಮ್ಮ ನನ್ನ ಕರೆದ್ರು ಬಾ ಹೋಗೋಣ ಅಂತ. ಸೊ ಹೆಂಗಿದ್ರು ಫ್ರೀ ಇದ್ನಲ್ಲ, ಸೊ ಹೋಗೋಣ ಅಂತ ಹೋಗ್ತಾಯಿದ್ದೀನಿ. ಸೊ ನಾನು ಔಟ್ಫಿಟ್ ನೋಡ್ಬೋದು ನೀವು. ಸೊ ಇವಾಗ ಅವ್ರು ಬರ್ತಾರೆ, ಅವ್ರು ಬಂದಮೇಲೆ ಅವ್ರ ಜೊತೆ ಹೋಗಬೇಕು. ಸುಮಾರು ದಿನ ಆಗಿತ್ತು ಯಾವುದು ಫಂಕ್ಷನ್ನು ಇದೆಲ್ಲ ಅಟೆಂಡ್ ಆಗಿದೆ. ಸೊ ಯಾರ್ದೋ ಅಂದರೆ ನನಗೆ ಅನ್ನೋನ್ ಪರ್ಸನ್ ಅವರು. ಸೊ ಇವತ್ತು ಅವ್ರ ಫಂಕ್ಷನ್ಗೆ ಹೋಗ್ತಾಯಿದ್ದೀನಿ, ಹೋಗಿ ಬರೋಣ ಅಂತ. ಸೊ ಬನ್ನಿ ಗೈಸ್, ಅವ್ರು ಬಂದಮೇಲೆ ಇಲ್ಲಿಂದ ಹೊರಡೋಣ. ಹೈ ನೋಡಿ ಗೈಸ್, ನಾನು ಶೂ ತುಳಿಯೋಕೆ ಬರ್ತಾಯಿದ್ದಾನೆ ಅವನು ನೋಡಿ. ಹೈ ಹೋಗಕ್ಕ. ಏಯ್ ಯಾಕೋ ನಾನ್ಸನ್ಸ್ಕ ಬಚ್ಚ, ಯಾಕೆ ಬೇಕಾವದೇ? ನಾನು ಈ ಥರ ನಮ್ಮ ಫ್ರೆಂಡ್ಸ್ಗೆಲ್ಲ ಇರಿಟೇಟ್ ಮಾಡ್ತಾಯಿದ್ದೆ ಗೈಸ್. ಅವ್ರ ಶೂ ಹಾಕೊಂಬಂದಾಗ ಅವ್ರ ಶೂ ತುಳಿತದೆ. ಇವಾಗ ಇವ್ರು ನೋಡಿ ಹೆಂಗಾಡ್ತಾನೆ ನೋಡಿ, ನಿಂತ್ಕೊಂಡ್ರೆ ಸಾಕು ನೋಡಿ ತುಳಿತಾನೆ. ಹೈ ಯಾಕೋ ಗೈಸ್, ಹೊರಟಿದ್ದೀವಿ ಇವಾಗ. ಇವ್ರ ಜೊತೆನೇ ಹೋಗ್ತಾ ಇರೋದು ನಾನು. ಸೊ ಬನ್ನಿ, ಲೊಕೇಶನ್ಗೆ ಹೋದ್ಮೇಲೆ ತೋರಿಸ್ತೀನಿ ಯಾರು ಕಪಲ್ಸ್ ಅಂತ. ಗೈಸ್ ಬೆಳಗ್ಗೆಯಿಂದ ಬರಲ್ಲ ಅಂದ್ಬಿಟ್ಟು ಇವಾಗ ಬರ್ತೀನಿ ಅಂತ ಹೇಳ್ತಾವಳೆ. ಏನೇ ಏನಾಯಿತು? ಹಾಂ ಏನಾಯಿತು? ಸರಿನೇ ಕಳ್ತಾಯಿದೆ ಈಗ. ಗೈಸ್ ಇವಾಗ ಲೊಕೇಶನ್ ರೀಚ್ ಆದವು. ಸೊ ಇಲ್ಲಿ ದೇವ್ರನ್ನೂ ಕೂಡಿಸಿದ್ದಾರೆ ಅವರು, ನೋಡ್ಬೋದು. ದೇವ್ರನ್ನೆಲ್ಲ ಕೂಡಿಸಿದ್ದಾರೆ. ಈ ಕಡೆ ಊಟ ನಡೀತಾ ಇದೆ ಈ ಕಡೆ. ಸೊ ತೋರಿಸ್ತೀನಿ ರೀ ಗೈಸ್, ಯಾರದು ಅಂದರೆ ನ್ಯೂಲಿ ಮ್ಯಾರಿಡ್ ಆಗಿರೋ ಕಪಲ್ಸ್ನ ತೋರಿಸ್ತೀನಿ ರೀ. ಗೈಸ್ ಏನೋ ಶಾಸ್ತ್ರ ಮಾಡ್ತಾಯಿದ್ದಾರೆ. ಅವರೇ ಹುಡುಗಿ, ಇವರೇ ಹುಡುಗ, ನೋಡ್ಬೋದು. ಗೈಸ್ ಇವಾಗ ಬೀಗ್ ರೂಟ್ ಎಲ್ಲ ಮುಗಿಸ್ಕೊಂಬಂದೆ. ಸೊ ಇವತ್ತು ನನ್ನ ತಮ್ಮನ ಬರ್ಡೇ ಬೇರೆ ಇದೆ. ಆ್ಯಂಡ್ ನಮ್ಮ ಫ್ರೆಂಡ್ಸ್ ಬೇರೆ ಸ್ವಲ್ಪ ಬಂದಿದ್ದಾರೆ ಮಾಲ್ ಹತ್ರ. ಅವ್ರನ್ನ ಹೋಗ್ಬಿಟ್ಟು ಮೀಟ್ ಮಾಡಿಕೊಂಡು ಆಮೇಲೆ ಒಂದು ಜೊತೆ ಬಟ್ಟೆ ಕೊಡಿಸ್ಬೇಕಂತ ಪ್ಲ್ಯಾನ್ ಮಾಡಿದ್ದೀವಿ ನಾನು ನನ್ನ ತಮ್ಮ. ಸೊ ಅದು ಕರ್ಕೊಂಡು ಹೋಗ್ಬೇಕು. ಇವಾಗ ಒಂದು ಬರ್ತಾಯಿದ್ದೆ, ನಾನು ಪಿಕ್ ಮಾಡ್ಕೊಂಬರೋಣ ಬನ್ನಿ ಹೋಗಿ. ಗೈಸ್ ನೋಡಿ, ಬರ್ಡೇ ಬಾಯ್ ಬಂದ. ಹ್ಯಾಪಿ ಬರ್ಡೇ. ಏನು ಫುಲ್ ಪಾರ್ಟಿನಾ? ಪಾರ್ಟಿ ಮಾಡಿಲ್ಲ, ಮಾಡಿ. ಓಕೆ ಗೈಸ್ ಇವಾಗ ಪಾರ್ಟಿ ಇದೆ, ಫುಲ್ ಪಾರ್ಟಿಗೆ ಹೋಗ್ತೀವಿ. ತೋರಿಸ್ತೀನಿ ಎಲ್ಲ ನಾನು ಪ್ರತಿಯೊಂದು. ಇವತ್ತಲ್ಲಪ್ಪ ಪೇಮೆಂಟ್ ಆದಮೇಲೆ. ಪೇಮೆಂಟ್ ಗಿಮೆಂಟ್ ಎಲ್ಲ ಇಲ್ಲಮ್ಮ ಇವತ್ತೇ. ವರ್ಕ್ ಮಾಡ್ತಾರಲ್ಲ, ಬಿಸ್ನೆಸ್ ಮಾಡಲ್ಲ. ಓಕೆ ಗೈಸ್, ಇವತ್ತು ಟೆನಿಕಾಸ್ಟ್ ಏನೇ ಆಗಲಿ ಪಾರ್ಟಿ ತೊಗೊಳ್ತೀನಿ, ತೋರಿಸ್ತೀನಿ ರೀ. ಗೈಸ್ ಇವಾಗ ಮಂತ್ರಿ ಸ್ಕ್ವೇರ್ ಹತ್ರ ಬಂದು. ಸೊ ನಮ್ಮ ಫ್ರೆಂಡ್ ಒಬ್ಬರು ಬಂದಿದ್ದಾರೆ. ಅವರು ಹೆಂಗಂದರೆ ನನ್ನ ಬೆಸ್ಟ್ ಫ್ರೆಂಡ್ ಅನ್ಬೋದು ಆ್ಯಂಡ್ ಬೆಸ್ಟ್ ಸಬ್ಸ್ಕ್ರೈಬರ್ ಅನ್ಬೋದು. ನಾನು ಹಾಕೋ ಪ್ರತಿಯೊಂದು ಬ್ಲಾಗ್ ಆಗಲಿ, ಪ್ರತಿಯೊಂದು ವೀಡಿಯೋಸ್ ಆಗಲಿ, ಪ್ರತಿಯೊಂದು ಮಿಸ್ ಮಾಡದೆ ನೋಡಿ ಅದ್ರ ಬಗ್ಗೆ ಕಮೆಂಟ್ಸು ಕಾಂಪ್ಲಿಮೆಂಟ್ಸ್ ಕೊಡ್ತಾರೆ. ಸೊ ಯಾರಂತ ತೋರಿಸ್ತೀನಿ ಬನ್ನಿ ಅವ್ರನ್ನ ಇವಾಗ. ಗೈಸ್ ಈಗ ಮಾಲ್ ಎಂಟ್ರಿ ಅದು. ಫೋನ್ ಮಾಡಿದ್ರೆ ಫೋನ್ ಎತ್ತುತ್ತಲ್ಲ ನೋಡಿ, ಸ್ನ್ಯಾಪ್ ಹಾಕಿದ್ದಾರೆ. ಈ ಸ್ನ್ಯಾಪ್ನ ಗೆಸ್ ಮಾಡ್ಕೊಂಡು ನಾವು ಹೋಗ್ತಾಯಿದ್ದೀವಿ ಎಲ್ಲಿದ್ದಾರೆ ಅಂತ. ಬನ್ನಿ ತೋರಿಸ್ತೀನಿ. ಇಲ್ಲಿ ಬೇರೆ ಏನೋ ಈವೆಂಟ್ ಬೇರೆ ನಡೀತಾ ಇದೆ, ಏನಂತ ಗೊತ್ತಿಲ್ಲ. ಎಲ್ಲಿದ್ದಾರೋ ಸ್ನ್ಯಾಪಲ್ಲಿ ನೋಡಿ ಗೈಸ್, ಈ ಸ್ನ್ಯಾಪ್ ಇಲ್ಲಿ ಹಾಕಿದ್ದಾರೆ. ಸೇಮ್ ಈವೆಂಟ್ ನಡೀತಿರೋದು ಇಲ್ಲೇ, ನೋಡೋಣ ಇಲ್ಲೆಲ್ಲನೇ ಇಡ್ತಾರೆ. ಫೋನ್ ಮಾಡಿದ್ರೆ ಫೋನ್ ಎತ್ತುತ್ತಲ್ಲ ಅವರು. ತೋರಿಸ್ತೀವಿ ರೀ ಎಲ್ಲಿದ್ದಾರೆ ಅಂತ. ಗೈಸ್ ಇಲ್ಲಿ ಸುಧಾಮೂರ್ತಿ ಅವ್ರು ಬಂದಿದ್ದಾರೆ. ಸೊ ಇವಾಗ ಈ ಕಡೆನೇ ಬರ್ತಾಯಿದ್ದಾರೆ, ತೋರಿಸ್ತೀನಿ ರೀ. ಇಲ್ಲೇ ಬರ್ತಾವ್ರಲ್ಲ, ಇಲ್ಲಿ ಬರ್ತಾಯಿದ್ದಾರೆ, ತೋರಿಸ್ತೀನಿ ರೀ. ಅಲ್ಲಿ ನೋಡ್ಬೋದು ಬರ್ತಾಯಿದ್ದಾರೆ ಅವರು, ತೋರಿಸ್ತೀನಿ ರೀ. ಫಸ್ಟ್ ಟೈಮ್ ಗೈಸ್ ನಾನು ಅವ್ರನ್ನ ಎದುರುಗಡೆ ನೋಡ್ತಾ ಇರೋದು. ಇಲ್ಲೇ ಬಂದ ನೋಡಿ ಗೈಸ್ ಈಗ. ಗೈಸ್ ನೋಡಿ ಇಲ್ಲಿ ಬರ್ತಾಯಿದ್ದಾರೆ. ಹಾಯ್ ಮ್ಯಾಮ್. ಹಾಯ್ ಮ್ಯಾಮ್. ಗೈಸ್ ನೋಡಿ ಮ್ಯಾಮ್. ಹಾಯ್, ಊಟ ಆಯ್ತಾ ಮ್ಯಾಮ್? ಓಕೆ ಗೈಸ್ ಬನ್ನಿ, ಅವ್ರನ್ನ ನೋಡಾಯಿತು ಫೈನಲಿ. ಸೊ ಹೋಗೋಣ ಬನ್ನಿ ಇಲ್ಲಿಂದ. ಗೈಸ್ ಫೈನಲಿ ಮಾತಾಡಿಸಿದೆ ಅವ್ರನ್ನ. ಊಟ ಆಯ್ತಾ ಅಂತ ಕೇಳಿದೆ, ಜಸ್ಟ್ ಒಂದು ಸ್ಮೈಲ್ ಮಾಡಿದ್ರು.
ಫಸ್ಟ್ ಟೈಮ್ ನಾನು ಅವ್ರನ್ನ ಹಿಂಗೆ ನೋಡಿ ಅಂದರೆ ಫಸ್ಟ್ ಟೈಮ್ ಈ ಥರ ನಾನು ನೋಡಿದ್ದು ಅವ್ರನ್ನ. ನೀನು ಯಾಕೋ ಬಂದಿಲ್ಲ? ಓಕೆ ಗೈಸ್, ಬನ್ನಿ ಇವಾಗ ಮೇಲೆ ಅವ್ರು ನಿಂತಿದ್ದಾರೆ ನಮ್ಮ ಫ್ರೆಂಡ್ಸು. ಹೋಗ್ಬಿಟ್ಟು ಅವ್ರನ್ನ ಮಾತಾಡ್ಸೋಣ. ಕೋಇನ್ಸಿಡೆಂಟಾಗಿ ಬಂದೋ ನಾವು ಇಲ್ಲಿಗೆ, ನೋಡಿದ್ರೆ ಇಲ್ಲೋ ಅವ್ರನ್ನ ಸುಧಾ ಮ್ಯಾಮ್ನ ಮೀಟ್ ಮಾಡೋಂಗಾಯಿತು. ಮೀಟ್ ಅಂದರೆ ಜಸ್ಟ್ ಫಸ್ಟ್ ಟೈಮ್ ನೋಡಿರೋ ಥರ ಆಯಿತು. ನೀನು ಫಸ್ಟ್ ಟೈಮ್ ನೋಡ್ತಿರೋದು ಅವ್ರನ್ನ? ಎರಡು ಸಲ. ಓಕೆ, ನಾನು ಫಸ್ಟ್ ಟೈಮ್ ನೋಡ್ತಿರೋದು. ಓಕೆ ಬನ್ನಿ ಗೈಸ್, ಬಂದಿರೋ ಕೆಲಸ ಮಿಕ್ಕಿದ ಕೆಲಸ ಏನಿದೆ ಅದನ್ನ ಕಂಪ್ಲೀಟ್ ಮಾಡ್ಕೊಂಡು ಹೋಗೋಣ ಇಲ್ಲಿಂದ. ಗೈಸ್ ಇಲ್ಲೇ ನಿಂತಿದ್ದಾರೆ ನೋಡಿ, ಕರ್ಲಿ ಹೇರ್ಸ್ ಇವರೇ, ಒಬ್ಬರೇ. ತಿರ್ಗ ಹಲೋ, ಎಕ್ಸ್ಕ್ಯೂಸ್ ಮೀ, ನಮಸ್ತೆ. ಹಾಯ್, ಹೌ ಆರ್ ಯು? ನಮಸ್ತೆ. ಎಸ್ ಗೈಸ್, ನಾನು ಪ್ರತಿಯೊಂದು ಬ್ಲಾಗು ಮಿಸ್ ಮಾಡಿದೆ ನೋಡ್ತಾರೆ ಇವರು. ಮತ್ತು ಏನು ಸಮಾಚಾರ? ಗೈಸ್ ಇವ್ರು ನಮ್ಮೂರಿನವ್ರೆ, ಸೊ ಅದಕ್ಕೆ ನಮ್ಮೂರಿನ ಭಾಷೆಯಲ್ಲಿ ಮಾತಾಡ್ತಾಯಿದ್ವಿ. ವಿಶ್ ಮಾಡಿ ಅವ್ನಿಗೆ ಹೋಗಲಿ, ಅಟ್ಲೀಸ್ಟ್ ಬರ್ಡೇ ಅಲ್ಲ. ವಿಶ್ ಕರ್ಸಿದ್ದೇನು ಗೊತ್ತಾ? ನೀನು ಪಾರ್ಟಿ ಕೊಡಿಸ್ತೆ ಅವ್ರು ಗಿಫ್ಟ್ ಕೊಡಿಸ್ತಾರಂತ. ನಂಗೆ ಗೊತ್ತಿಲ್ಲಪ್ಪ. ಗೈಸ್ ನೋಡಿ, ಇದು 9 ಇಯರ್ಸಿಂದ ಯೂಸ್ ಮಾಡ್ತವ್ರಂತೆ ಈ ಫೋನ್ನ ಅವರು. ಸೊ ನಾವು ಯಾವಾಗಲಿಂದ ಕಾಲ್ ಮಾಡ್ತೀವಿ, ಒಂದು ಕಾಲ್ ಪಿಕ್ ಮಾಡ್ತಾಯಿಲ್ಲ. ಏನಕ್ಕಂತ ಕೇಳಿದ್ರೆ ಫೋನ್ ಪ್ರಾಬ್ಲಮ್ ಆಗಿದೆ ಅಂತವ್ರೆ. ಎಷ್ಟು ವರ್ಷದಿಂದ ಯೂಸ್ ಮಾಡಿ ನೋಡಿ ಗೈಸ್, ಬಚ್ಚಿಕೊಂಡು ಹಾಕ್ತವ್ರೆ ಅಲ್ಲಿ. ಮೇದಿನಿ, ಎಷ್ಟು ವರ್ಷದಿಂದ ಯೂಸ್ ಮಾಡ್ತಿರೋದು ಫೋನ್ ಇದು? 9 ಇಯರ್ಸು. 10 ಇಯರ್ಸ್ ಕಂಪ್ಲೀಟ್ ಮಾಡಿಬಿಡಿ ಒಂದೇ ಸತಿ, ಮಾಡಿ ತೊಗೊಳ್ಳುವ ಅಂತ. ಓಕೆ, ಗುಡ್ ಗೈಸ್. ನಂದು ಪ್ರತಿಯೊಂದು ಬ್ಲಾಗು ಟಾಕ್ಸ್ದಾಗಲಿ ಇಲ್ಲ ನನ್ನ ಪರ್ಸ್ನಲ್ ಬ್ಲಾಗ್ಸ್ ಆಗಲಿ ಪ್ರತಿಯೊಂದು ಬ್ಲಾಗ್ಸು ಇವ್ರು ನೋಡ್ತಾರೆ. ನೋಡ್ಬಿಟ್ಟು ಪ್ರತಿಯೊಂದು ಬ್ಲಾಗ್ಸು ಕಮೆಂಟ್ ಮಾಡ್ತಾರೆ, ಏನು ಚೆನ್ನಾಗಿತ್ತಾ ಚೆನ್ನಾಗಿಲ್ವಾ ಅಂತ. ಅಂದರೆ ವಾಟ್ಸಪ್ಪಲ್ಲಿ ನಂಗೆ ಟೆಕ್ಸ್ಟ್ ಮಾಡ್ತಾರೆ. ಸೊ ನಾನು ಪ್ರತಿಯೊಂದು ಬ್ಲಾಗ್ ನೋಡ್ತಾರಲ್ಲ, ನಿಮ್ಗೇನು ಅನಿಸುತ್ತೆ? ಗೊತ್ತಿಲ್ಲ. ನನಗೆ ಮೊಯ್ಯ ಮಾಡ್ತಾರಲ್ಲ ಗೈಸ್ ಇವರು. ಈ ಥರ ಎಲ್ಲ ವಿಡಿಯೋ ಮಾಡ್ತಾರೆ ಅಂದರೆ ಅದೇ ಕಣ್ಣು ಹೇಳೋದು ಅಷ್ಟೇ, ಹಂಗೈತೆ ಹಿಂಗೈತೆ ಅಂತೇಳಿ ಮತ್ತೆ ಅಂತ ಹೇಳೋದು. ಅಂದರೆ ವೀಡಿಯೋ ನೋಡಿದ್ರೆ ನಿಮ್ಗೆ ಏನು ಅನಿಸುತ್ತೆ? ಅಂದರೆ ಇನ್ನೂ ಬೆಟರ್ ಏನಾರ ಮಾಡ್ಕನ್ಸುತ್ತಾ ಇಲ್ಲ ಚೆನ್ನಾಗಿರುತ್ತೆ? ಓಕೆ ಅನಿಸುತ್ತಾ? ಎಂತಿಲ್ಲ, ಮೊದಲಿನಕ್ಕಿಂತ ಅಡ್ಡಿಲ್ಲ. ಮೊದಲು ಒಂಚೂರು ಎಂತ ವ್ಲಾಗ್ ಮಾಡೋಕೆ ಒಂಚೂರು ಶೈ ಫೀಲ್ ಮಾಡ್ತಿದ್ದೆ, ಮತ್ತೆ ಎಂತ ಗಟ್ಟಿ ಮಾತಾಡ್ತಿರಲಿಲ್ಲ, ಎಂತ ಕೇಳ್ತಿರಲ್ಲ. ನಾನು ಮೊದಲೇ ನಂದು 9 ವರ್ಷದ ಹಳೆ ಫೋನ್, ಎಂತ ಕೇಳ್ತಿಲ್ಲ. ಈಗ ಅಡ್ಡಿಲ್ಲ, ಜೋರು ಮಾತಾಡ್ತೀನಿ, ಒಂದು ಸ್ವಲ್ಪ ಓಪನ್ ಅಪ್ ಆಯಿರಿ. ನಿಮ್ಮಂಥವ್ರೆಲ್ಲ ಗುಡ್ ಇಂಪ್ರೂವ್ಮೆಂಟ್ ಅಲ್ಲ, ನಿಮ್ಮಂಥ ಫ್ರೆಂಡ್ಸ್ ಎಲ್ಲ ಕೊಡೋ ಕಮೆಂಟ್ಸ್ ಕಾಂಪ್ಲಿಮೆಂಟ್ಸಿಂದ ಪ್ರತಿಯೊಂದನ್ನು ಸರಿ ಮಾಡ್ಕೊಂಡು ಒಂದು ರೇಂಜಿಗೆ ಬಂದು ನಿಂತಿತ್ತು. ಅಡ್ಡಿಲ್ಲ, ಒಳ್ಳೇದಾಗಲಿ. ಅಂತ ಇನ್ನು ಊರಿನ ಭಾಷೆ ಮಾತಾಡ್ತಿದ್ವಿ, ಕನ್ಫ್ಯೂಸ್ ಆಗಿಬಿಡಿ. ಆಮೇಲೆ ಏನು ಸಡನ್ ಲ್ಯಾಂಗ್ವೇಜ್ ಚೇಂಜ್ ಆಯ್ತಲ್ಲ ಅಂತ. ಮತ್ತು ಬೇರೆ ಏನಾದ್ರು ಒಂದು ಸಜೆಷನ್ ಎಂತ ಕೊಡೋದಾದರೆ? ನೆನಪಾದಾಗ ಹೇಳ್ತೆ, ಈಗ ಸದ್ಯಕ್ಕೆ ಅಂತೂ ಗೊತ್ತಿಲ್ಲ. ಓಕೆ ಗೈಸ್, ಅವರು ಶೈ ಫೀಲ್ ಪಡ್ತಾವ್ರೆ, ಓಡ್ತಾ ಇದ್ದಾರೆ. ಅವಾಗಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡಿ ಸ್ವಲ್ಪ ಓಡ್ತಾವ್ರೆ ಆ ಕಡೆ. ಸೊ ಒಂದು ಸ್ವಲ್ಪ ಅದೇ ಫಸ್ಟ್ ಟೈಮ್ ಇವ್ರು ಈ ಥರ ಒಂದು ಬ್ಲಾಗೆಲ್ಲ ಕಾಣಿಸ್ಕೊತಾ ಇರೋದು. ಸೊ ಒಂದು ಸ್ವಲ್ಪ ನಾವು ಆಫ್ ದಿ ಕ್ಯಾಮ್ರಾ ಸ್ವಲ್ಪ ಮಾತಾಡ್ಬಿಟ್ಟು ಆಮೇಲೆ ನೆಕ್ಸ್ಟು ಏನಂತ ತೋರಿಸ್ತೀನಿ ಗೈಸ್. ಗೈಸ್ ಸುಧಾಮೂರ್ತಿ ಅವ್ರನ್ನ ನೋಡೋಕೆ ನೋಡಿ, ಎಷ್ಟು ಜನ ಕ್ಯೂ ಎಲ್ಲಿವರೆಗೂ ನಿಂತಾರೆ ನೋಡಿ, ಅಲ್ಲಿಂದ ಹಿಡಿದು ಅಲ್ಲಿವರೆಗೂ ನಿಂತಿದ್ದಾರೆ. ಒಬ್ಬ ಗೈಸ್ ಈಗ ಮಾಲಿಂದ ಆಚೆ ಬಂದು ಜ್ಯೂಸ್ ಕುಡಿತಾ ಇದ್ದೀವಿ. ಸೊ ಬರ್ಡೇ ಬಾಯ್ದು ಪಾರ್ಟಿ ಕೊಡಿಸ್ತವ್ರೆ ನೋಡಿ. ಸ್ನ್ಯಾಪ್ ಜೆನ್ಜೀಸ್. ನಾವು ದಾಳಿಂಬ್ರೆ ತೊಗೊಂಡಿದ್ದೀವಿ, ಅವ್ರ ಗ್ರೇಪ್ಸು. ನಿಮ್ಮದೇನಪ್ಪ? ಬಟ್ರು. ಓಕೆ ಬನ್ನಿ ಗೈಸ್, ಕುಡ್ಕೊಂಡು ಹೋಗೋಣ. ಚೇಸ್. ಸೊ ಗೈಸ್ ಇವಾಗ ಇವ್ರು ಹೊಡ್ತಾ ಇದ್ದಾರೆ, ಅವ್ರಿಗೆ ಬಾಯ್ ಮಾಡಿ ವಾಪಸ್ ನಾವು ಇಲ್ಲಿಂದ ಮನೆ ಕಡೆ ಹೋಗ್ಬೇಕು. ಇನ್ನೂ ಬೇರೆ ಕೆಲಸ ಇದೆ, ಸೊ ಹೋಗಿ ಅದನ್ನ ಕಂಟಿನ್ಯೂ ಮಾಡೋಣ. ಸೊ ಗೈಸ್ ಅವ್ರು ಮೇದಿನವ್ರು ಹೋದ್ರಿ, ಇವಾಗ ನಾವು ಮನೆಗೆ ಹೋಗ್ತಾಯಿದ್ದೀವಿ. ಸೊ ಇವಾಗ ನನ್ನ ತಮ್ಮನ ಬರ್ಡೇ ಅಲ್ಲ, ಅವನ್ನ ಕರ್ಕೊಂಡು ಹೋಗ್ಬಿಟ್ಟು ಅವ್ನು ಒಂದು ಜೊತೆ ಬಟ್ಟೆ ಕೊಡ್ಸೋಣ ಅಂತ ನಾನು ನನ್ನ ತಮ್ಮ ಪ್ಲ್ಯಾನ್ ಹಾಕಿದ್ದು. ಸೊ ಇವಾಗ ಅಲ್ಲಿಗೆ ಹೋಗ್ತಾಯಿದ್ದೀವಿ, ಅವ್ನಿಗಿನ್ನೂ ವಿಷಯ ಗೊತ್ತಿಲ್ಲ. ಸೊ ಅಲ್ಲಿಗೆ ಕರ್ಕೊಂಡೋಗಿ ಅವ್ನಿಗೆ ಯಾವ ಬಟ್ಟೆ ಬೇಕೋ ಆ ಬಟ್ಟೆ ಕೊಡಿಸಿ ಅವ್ನಿಗೆ ಒಂದು ಸರ್ಪ್ರೈಸ್ ಮಾಡೋಣ ಬನ್ನಿ. ಗೈಸ್ ಇವಾಗ ಬಟ್ಟೆ ಅಂಗಡಿಗೆ ಬಂದು, ಸೊ ಒಂದು ಬಟ್ಟೆ ನೋಡ್ತಾ ಇದ್ದಾನೆ ಅವನಿಗೆ. ನೋಡ್ಬಿಟ್ಟು ಯಾವ್ದು ಇಷ್ಟ ಆಗುತ್ತೋ ತೊಗೊಂಡು ಇಲ್ಲಿಂದ ಸೀದಾ ಹೊರಡೋದು. ಗೈಸ್ ಇದೊಂದು ಮತ್ತು ಇದೊಂದು ಸೆಲೆಕ್ಟ್ ಮಾಡಿದ್ದ ನೀನು. ಹಿಡ್ಕೊ ಹಿಂಗೆ ನೋಡೋಣ ಹೆಂಗೆ ಕಾಣಿಸುತ್ತಂತ ನಿಮಗೆ. ಇದೊಂದು ನೋಡಿದ್ದಾನೆ, ಟ್ರಯಲ್ ಚೆಕ್ ಮಾಡಿಬಿಡು ಒಂದು ಸತಿ ಹಾಕ್ಕೊಂಡು. 2 ಟ್ರಯಲ್ ಚೆಕ್ ಮಾಡಿದ್ದೆ, 2 ತೊಗೊಂಡಿದ್ದಾನೆ. ನೋಡೋಣ ಯಾವ್ದು ಚೆನ್ನಾಗಿರುತ್ತೆ ಅಂತ ಅವನಿಗೆ. ಗೈಸ್ ಇದೊಂದು ಬಟ್ಟೆ ಚೆನ್ನಾಗಿದೆ, ನಂಗೆ ಇಷ್ಟ ಆಯಿತು ನೋಡಿ. ನಂಗೆ ಚೆನ್ನಾಗಿ ಕಾಣಿಸ್ತಾ ಇದೆ ಇದು ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಬಟ್ ಬಜೆಟ್ ಪ್ರಾಬ್ಲಮ್ ಇರೋದ್ರಿಂದ ಬೇಡ ಅಂತ ವಾಪಸ್ ಇಲ್ಲೇ ಇಡ್ತಾಯಿದ್ದೀನಿ. ಚೆನ್ನಾಗಿದೆ ಬಟ್ಟೆ ಇದು. ಗೈಸ್ ಹಾಕೊಂಬಂದ ನೋಡಿ ಒಂದು ಬಟ್ಟೆನ. ಅದು ಶರ್ಟ್ ಇನ್ ಶರ್ಟ್ ತೆಗಿ, ಕರೆಕ್ಟ್ ತೆಗಿ. ಓಕೆ, ಫಸ್ಟ್ ಔಟ್ಫಿಟ್ ಹಿಂಗಿದೆ.
ಶರ್ಟ್ ಒಂದು ಚೇಂಜ್ ಮಾಡ್ಕೊಂಡು ಶರ್ಟ್ ಒಂದು ಚೇಂಜ್ ಮಾಡ್ಕೊಂಬ. ಕಲರ್ ಮಾತ್ರ ಬರುತ್ತಲ್ಲ ಕಲರ್ ಇದೆ. ಓಕೆ ಗೈಸ್, ಒಂದು 2 ಶರ್ಟ್ ಸೆಲೆಕ್ಟ್ ಮಾಡಿದ್ದಾನೆ. ಸೊ 2 ಟ್ರೈ ಮಾಡ್ತೀನಿ ಅಂದಾನೆ. ಒಂದು ಹಾಕೊಂಬಂದಿದ್ದಾನೆ ಆಲ್ರೆಡಿ, ನೋಡಿ ಈ ಥರ ಇದೆ. ಇನ್ನೊಂದು ಟ್ರೈ ಮಾಡಿದ್ರೆ ಗೊತ್ತಾಗಿರುತ್ತೆ ಹೆಂಗಿರುತ್ತೆ ಅಂತ. ನಮ್ಮಲ್ಲಿ ಒಂದು ವಾರದಿಂದ ಸ್ನಾನ ಮಾಡಿದೆ ಓಡ್ಸ ಅಂತ ಓಡ್ತಾರೆ ಡಿ ಬಸ್ ಫಿಲಮಲ್ಲಿ ಹಾಕೊಂಡು. ಗೈಸ್ 2ನೇ ಔಟ್ಫಿಟ್ ಹಾಕೊಂಬಂದಿದ್ದಾನೆ. ತಿರುಗಿ ಕಡೆ. ಸೊ 2ನೇ ಔಟ್ಫಿಟ್ ಹಿಂಗಿದೆ. ಓಕೆ, ನಿಂಗೆ ಅದು ಇಷ್ಟ ಆಯಿತು? ಇದಿಷ್ಟ ಆಯಿತಾ ಅದಿಷ್ಟ ಆಯಿತಾ? ಎರಡು ಚೆನ್ನಾಗಿದೆ ಗೊತ್ತು. ಓ, ಪ್ಯಾಂಟ್ ಕಂಪ್ಯಾರಿಸನ್ ಮಾಡ್ತಾನೆ. ಯಾವ್ದು ಚೆನ್ನಾಗಿದೆ ಬ್ರೋ? ವೈಟ್ ಬೆಸ್ಟ್ ಅಂತೀರಾ? ಇದು ಕಾಂಬಿನೇಷನ್ ಚೆನ್ನಾಗಿದೆ ಅಂತಿದ್ದಾರೆ. ಸೊ ನನಗೂ ಇದು ಇಷ್ಟ ಆಗ್ತದೆ. ನೋಡೋಣ ಅವ್ನಿಗೆ ಅದು ಇಷ್ಟ ಆಗುತ್ತೋ, ಅವ್ನಿಗೆ ಅದು ಓಕೆ ಆಗುತ್ತೆ ಅಂತ. ನಿಂಗೆ ಅದು ಓಕೆ ಇದೇನಾ? ಓಕೆ, ಪ್ಯಾಂಟ್ ಒಂದು ಸ್ವಲ್ಪ ಲೆಂತ್ ಇದೆ, ಅದೊಂದು ಚಿಕ್ಕದು ಮಾಡಿಕೊಂಡ್ರೆ ಮುಗೀತು. ಓಕೆ, ಡೀಲ ಇದೆ ಪಕ್ಕನಾ? ಓಕೆ ಫೈನ್. ಶರ್ಟ್ ಚೇಂಜ್ ಮಾಡಿದ್ದಾನೆ, ಅದು ತೊಗೊತಿಲ್ಲ, ಇದು ತೊಗೊತೀನಿ ಅಂತವನೇ. ಸೊ ಪ್ಯಾಂಟು ಬೇರೆ ಚೇಂಜ್ ಮಾಡ್ತಿದ್ದಾನೆ. ಓಕೆ, ಇದನ್ನ ಓಕೆ ಅಂತ ಹೇಳಿದ್ದ ನಾನು. ಈ ಶರ್ಟು ಇದನ್ನೇ ಫೈನಲ್ ಮಾಡೋಣ. ಅವ್ನಿಗೆ ಅದು ಕಂಫರ್ಟಬಲ್ ಇರುತ್ತೋ ಅದನ್ನೇ ತೊಗೊಬೇಕಲ್ಲ. ಗೈಸ್ ಫೈನಲಿ ಪ್ಯಾಕಿಂಗ್ ನಡೀತಾ ಇದೆ ಇವಾಗ. ಸೊ ಪ್ಯಾಕಿಂಗ್ ಮಾಡ್ಕೊಂಡು ಇಲ್ಲಿಂದ ಹೊರಡೋಣ. ಬಿಲ್ಲಿಂಗ್ ಬ್ರೋ ನೀವೇನೇ ಇಲ್ಲ ಅವರ? ಓಕೆ, ಅವನೇನೋ ತೊಗೊತವನಿನ್ನ ನೋಡ್ತಾ ಇದ್ದಾನೆ. ನೋಡ್ಕೊಂಬರಲಿ, ಒಂದೇ ಸತಿ ಹೋಗೋಣ. ಗೈಸ್ ಇವರು ಔಟ್ ಆಫ್ ದಿ ಬಜೆಟ್ ಹಾಕಿದ್ದಾರೆ. ನೋಡೋಣ ರೀ, ಇನ್ನೂ ನೆಗೋಷಿಯೇಟ್ ಮಾಡಿ ಎಷ್ಟಾಗುತ್ತೋ ಲಾಸ್ಟ್ ಪ್ರೈಸ್ ಎಷ್ಟು ಬರುತ್ತೋ ನೋಡೋಣ. ಗೈಸ್ ಫೈನಲಿ ನೆಗೋಷಿಯೇಟ್ ಆಯಿತು. ನಮ್ಮ ಪ್ರೈಸ್ಗೆ ಬಂದರು. ಇಲ್ಲಿ ಪೇ ಮಾಡಿ ಹೊರಡೋಣ ಇಲ್ಲಿಂದ. ಓಕೆ, ಥ್ಯಾಂಕ್ ಯು ಬ್ರೋ. ಬಂದಾಗೆಲ್ಲ ಒಳ್ಳೆ ಬಜೆಟಲ್ಲಿ ಕೊಡ್ತೀರಾ. ಥ್ಯಾಂಕ್ ಯು ಸೋ ಮಚ್. ವಿಶ್ ಯು ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ನಮ್ಮ ಕಡೆಯಿಂದ ಮತ್ತು ಅವ್ರ ಕಡೆಯಿಂದ ಸೇರಿ ಬರ್ತಿರೋ ಗಿಫ್ಟ್ ಇದು. ಅಡ್ಜಸ್ಟ್ ಮಾಡ್ಕೊಳ್ಳಿ. ಚೆನ್ನಾಗಿದೆ. ಖುಷಿನಾ? ಓಕೆನಾ ಎಲ್ಲ? ಓಕೆ. ಸೊ ಗೈಸ್ ಫೈನಲಿ ಕೊಟ್ಟಾಯ್ತು ಅವನಿಗೆ. ಬನ್ನಿ ಇವಾಗ ಇಲ್ಲಿಂದ ಹೊರಡೋಣ. ಏನು ಅಲ್ಲಿ ಶಿಫ್ಟ್ ಆಗ್ಬಿಟ್ಟೆ ಕೊಟ್ಟಿದ ತಕ್ಷಣ? ಬಾರೋ ಓಡಿಸೋಣ, ಓಡಿಸೋ. ಓಕೆ ಇರಿ, ನಾನೇ ಬರ್ತೀನಿ. ನೋಡಿ ಗೈಸ್ ತೊಗೊಂಡ್ಮೇಲೆ ಆ ಕಡೆ ಹೋಗ್ಬಿಟ್ಟ ಇಷ್ಟೇ. ಓಕೆ ಇರಲಿ. ಗೈಸ್ ಕೇಕ್ ಒಂದು ತೊಗೊಂಡು ಹೋಗ್ತಾ ಇದ್ದೀವಿ ಈಗ. ಸೊ ಕೇಕ್ ಒಂದು ಕಟ್ ಮಾಡಿಸಿದ್ರೆ ಫೈನಲಿ ಒಂದು ಬರ್ಡೇ ಕಂಪ್ಲೀಟ್ ಮಾಡ್ದಂಗೆ. ಬನ್ನಿ ಕೇಕ್ ಕಟ್ ಮಾಡಿಸ್ಬಿಟ್ಟು ಅವನ್ನ ಮನೆಗೆ ಕಳ್ಸೋಣ. ಪಾಪ ಬೆಳಗ್ಗೆಯಿಂದ ಇಲ್ಲೇ ಇದ್ದಾನೆ. ಕೇಕ್ ಕಟ್ ಮಾಡಿಸ್ಬಿಟ್ಟು ಕಳ್ಸೋಣ ಆದಷ್ಟು ಬೇಗ ಅವನ್ನ. ಅಚ್ಚಪ್ಪ ಆಡ್ರಿ ಸಾಂಗ್ ಆಡ್ರಿ, ಬರ್ಡೇ ಸಾಂಗ್ ಆಡಿ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಡಿಯರ್, ಹ್ಯಾಪಿ ಬರ್ಡೇ ಟು ಯು. ಚಲಿಸುವ ಕಾಲವು ಕಲಿಸುವ ಪಾಠವ